ಕಾಣದ ಚಿತ್ರ ವಿಚಿತ್ರ ರೋಗಗಳು, ಎಂದೂ ಕೇಳರಿಯದಷ್ಟು ಕ್ಯಾನ್ಸರ್ ರೋಗಿಗಳು. ಇದಕ್ಕೆಲ್ಲ ಕೈಗಾದಿಂದ ಹೊರಸೂಸುವ ವಿಕಿರಣನೇ ಕಾರಣನಾ ಅಥವಾ ಜನರ ಮನಸ್ಸೊಳಗೆ ವಿಕಿರಣ ಅನ್ನೋ ಸಂಶಯದ ಭೂತ ಅಡಗಿದೆಯಾ? ಇದನ್ನ ಪರಿಹರಿಸಲು ನಾವು ತಜ್ಞರನ್ನ ಭೇಟಿಯಾದವು, ಅವ್ರ ಜೊತೆ ಚರ್ಚೆ ಮಾಡಿದ್ವು. ಆಗ ಅವ್ರು ಹೇಳಿದ್ದೇನು ಗೊತ್ತಾ? ಕೈಗಾದ ಸುತ್ತಮುತ್ತಲೂ ಕಾಣಿಸಿಕೊಳ್ಳುತ್ತಿರುವ ನಿಗೂಢ ರೋಗಗಳಿಗೆ ವಿಕಿರಣವೇ ಕಾರಣನಾ? ಈ ಪ್ರಶ್ನೆಯನ್ನ ಹೊತ್ತು ನಾವು ಅನೇಕ ತಜ್ಞರ ಬಳಿ ಸಾಗಿದೆವು, ಚರ್ಚೆ ನಡೆಸಿದೆವು. ನಮಗೆ ಸ್ಪಷ್ಟ ಉತ್ತರ ಮಾತ್ರ ಸಿಕ್ಕಿಲ್ಲ. ಆದರೆ ವಿಕಿರಣ ತಜ್ಞರ ಮಾತುಗಳು ಹಾಗೂ ಕೈಗಾ ಅಧಿಕಾರಿಗಳು ಕೊಡೋ ಸ್ಪಷ್ಟನೆಗಳು ಸಾಕಷ್ಟು ಗೊಂದಲ ಮೂಡಿಸುತ್ತಿವೆ. ಸಣ್ಣ ಪ್ರಮಾಣದಲ್ಲಿ ವಿಕಿರಣಗಳು ಶರೀರದ ಮೇಲೆ ಉಂಟು ಮಾಡಿದಾಗ ಈ ಜೀವಕಣಗಳಲ್ಲಿ ಮಾರ್ಪಾಟನ್ನು ಮಾಡಿರುತ್ತೆ. ಅದು ಎಷ್ಟೋ ವರ್ಷಗಳ ನಂತರ ಅವರಲ್ಲಿ ಕ್ಯಾನ್ಸರ್ ಕಾಯಿಲೆಗಳು ಕಂಡುಬರ್ಬೋದು. ಹಾಗಾಗಿ ಈ ವಿಕಿರಣಗಳು ನಮ್ಮ ಶರೀರಕ್ಕೆ ಎಷ್ಟು ಪ್ರಮಾಣದಲ್ಲಿ ಹೋಗುತ್ತೆ, ಇಷ್ಟು ಪ್ರಮಾಣ ಹೋದರೆ ಸೇಫು, ಇಷ್ಟು ಪ್ರಮಾಣ ಹೋದರೆ ಸೇಫ್ ಅಲ್ಲ ಅಂತಕ್ಕಂಥದ್ದು ಇಲ್ಲ. ಎಷ್ಟೇ ಒಂದು ಚಿಕ್ಕ ಪ್ರಮಾಣದ ವಿಕಿರಣಗಳು ಕೂಡ ಶರೀರಕ್ಕೆ ಒಳ್ಳೆಯದಲ್ಲ. ಇದು ವಿಕಿರಣ ತಜ್ಞರ ಮಾತು. ವಿಕಿರಣ ಅಪಾಯಕಾರಿಯಾಗಲು ಇಂತಿಷ್ಟೇ ಪ್ರಮಾಣ ಅಂತ ಇಲ್ಲ. ಆದ್ರೆ ಕೈಗಾ ಅಧಿಕಾರಿಗಳು ಮಾತ್ರ ಇದನ್ನ ಸಂಪೂರ್ಣವಾಗಿ ಅಲ್ಲಗಳೆಯುತ್ತಾರೆ. So there is no reason to fear because the people who are manning this plant and in the close proximity working in the to the radiation health is already known to us. ಇನ್ನು ತಜ್ಞರ ಪ್ರಕಾರ ವಿಕಿರಣ ನಾನಾ ಕ್ಯಾನ್ಸರ್ ಜೊತೆಗೆ ಬೇರೆ ಬೇರೆ ರೋಗಗಳಿಗೂ ಕಾರಣವಾಗುತ್ತೆ. ಅಂದರೆ ಇದನ್ನು ಲೇಟ್ ಎಫೆಕ್ಟ್ ಅಂತ ಹೇಳ್ತೀವಿ. ಎಲ್ಲ ಯಾವುದಕ್ಕೆ ಬೇಕಾದರೂ ಬರ್ಬೋದು. ನಾ ಹೇಳ್ದಂಗೆ ಥೈರಾಯ್ಡ್ಗೆ ಬರ್ಬೋದು. ಅಂದರೆ ಅದು ಕುತ್ತಿಗೆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಅಂಗ ಆಗಿರೋದ್ರಿಂದ ಈ ವಿಕಿರಣಗಳಿಗೆ ನೇರವಾಗಿ ಅದು ಒಳಪಡೋದ್ರಿಂದ ಥೈರಾಯ್ಡ್ದು ಕೂಡ ಆಗುತ್ತೆ. ಮತ್ತು ಅದು ಶರೀರದ ಇಡಿಯೆಲ್ಲ ರಕ್ತ ಕಣಗಳ ಮೇಲೆಲ್ಲ ಪರಿಣಾಮ ಬೀಳಿದಾಗ ಅದು ಬ್ಲಡ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಅದರಾಗಿ ಕೂಡ ಕಾಣಿಸ್ಕೊಳ್ಬೋದು. ಸಣ್ಣ ಸಣ್ಣ ಮಕ್ಕಳಲ್ಲಿ ಈ ವಿಕಿರಣ ಒಳಗಾಗಿರ್ತಾರೆ. ಅವರು ದೊಡ್ಡವರಾದಾಗ ಪ್ರಬುದ್ಧರಾದಾಗ ಅವರಲ್ಲಿ ಕ್ಯಾನ್ಸರ್ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಆದರೆ ಕೈಗಾ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಂದ್ರ ಬಡವೆ ಹೇಳೋದೇನು ಗೊತ್ತಾ? ವಿಕಿರಣದಿಂದ ಥೈರಾಯ್ಡ್ ಕ್ಯಾನ್ಸರ್ ಮಾತ್ರ ಬರಬಹುದು, ಅದು ಬಂದರೂ ಗುಣಪಡಿಸಿಕೊಳ್ಳಬಹುದು ಅಂತ. What cancers are produced? The kind of cancers that are produced by exposure to radiation is thyroid cancer. Thyroid cancer is a cancer that if somebody was to ask me that you will get cancer, what will you like to have? I would like to have thyroid cancer because the cure rate is 88 to 90% with a 25-year follow-up. ಇನ್ನು ಇಲ್ಲಿ ದುಡಿಯುತ್ತಿರುವ ಯಾವ ಸಿಬ್ಬಂದಿಗೂ ಕ್ಯಾನ್ಸರ್ ಇಲ್ಲ ಅಂತಾರೆ ಕೈಗಾ ಅಧಿಕಾರಿಗಳು. ಆದರೆ ಸ್ಥಳೀಯರ ಪ್ರಕಾರ ಇಲ್ಲಿನ ಸಾಕಷ್ಟು ಸಿಬ್ಬಂದಿ ಮಣಿಪಾಲದಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜನರಲ್ಲಿ ಕೈಗಾದ ಮೇಲೆ ಅಪನಂಬಿಕೆ ಮೂಡಲು ಇನ್ನೊಂದು ಪ್ರಮುಖ ಕಾರಣ ಕೈಗಾ ನೌಕರರಿಗೆ ನಿರ್ಮಿಸಲಾಗಿರುವ ಟೌನ್ಶಿಪ್. ಇದು ಕೈಗಾ ಅಣುಸ್ಥಾವರದಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಕೈಗಾ ಅಣುಸ್ಥಾವರದ 5 ಕಿಲೋಮೀಟರ್ ಒಳಗೆ ಸಾಕಷ್ಟು ಖಾಸಗಿ ಭೂಮಿ ಇದ್ರೂ ಯಾಕೆ ತಮ್ಮ ಸಿಬ್ಬಂದಿಗಳಿಗೆ ಅಲ್ಲಿ ಟೌನ್ಶಿಪ್ ನಿರ್ಮಿಸಲಾಗಿದೆ? ಇನ್ನು ಸರ್ಕಾರಿ ಆರೋಗ್ಯ ಅಧಿಕಾರಿಗಳು ಯಾವುದೇ ಸಾಕ್ಷ್ಯ ಜ್ಞಾನ ಇಲ್ಲದೆ ವಿಕಿರಣದ ಪ್ರಭಾವವನ್ನ ಅಲ್ಲಗಳೆಯುತ್ತಿದ್ದಾರೆ. ಈ ಜಿಲ್ಲಾ ಅಧಿಕಾರಿಯ ಪ್ರಕಾರ ಸನ್ಸ್ಟ್ರೋಕ್ ಕೂಡ ವಿಕಿರಣದಿಂದಲೇ ಆಗೋದಂತೆ. ಆ ಒಂದು ಇದರಲ್ಲಿ ಆ ಕಿರಣದಲ್ಲಿ ಪ್ರಭಾವ ಇದ್ದಿದ್ದೇ ಇರುತ್ತೆ. ಸನ್ಸ್ಟ್ರೋಕ್ ಆಗಿ ಸತ್ತರೂ ಇದ್ದಾರೆ ಅಲ್ವಾ? ಸನ್ಸ್ಟ್ರೋಕ್ ಆಗಿ ಸತ್ತಿದರೂ ಇದ್ದಾರೆ. ದಟ್ ಈಸ್ ಎ ರೇಡಿಯೇಷನ್. ಇಂಥ ಅಧಿಕಾರಿಗಳ ಕೈಯಲ್ಲಿ ಸರ್ಕಾರ ಅಧ್ಯಯನ ನಡೆಸುತ್ತೆ. ಸರ್ಕಾರಿ ಅಧಿಕಾರಿಗಳು ಜನರ ಹತ್ತಿರ ಹೋಗದೆ, ರೋಗ ಪತ್ತೆ ಮಾಡದೆ ಕಣ್ಮುಚ್ಚಿ ಸರ್ಕಾರಕ್ಕೆ ದಾಖಲೆ ನೀಡುತ್ತಿದ್ದಾರೆ. ಇನ್ನು ಕೈಗಾ ಅಧಿಕಾರಿಗಳು ವಿಕಿರಣದ ಬಗ್ಗೆ ಜನಜಾಗೃತಿ ಮೂಡಿಸುತ್ತಿಲ್ಲ. ಜನರ ಅನುಮಾನಗಳನ್ನು ಸಾಕ್ಷ್ಯ ಸಮೇತ ಪರಿಹಾರ ಮಾಡುತ್ತಿಲ್ಲ. ಎಲ್ಲವನ್ನೂ ಗುಪ್ತವಾಗಿಯೇ ಮಾಡುತ್ತಿದ್ದಾರೆ. ವಿಕಿರಣ ಅಳೆಯುವ ಉಪಕರಣಗಳನ್ನು ಜನರಿಗೆ ನೀಡಿಲ್ಲ. ಈ ಎಲ್ಲ ಕಾರಣಗಳಿಂದ ಕೈಗಾ ಸುತ್ತ ಅನುಮಾನದ ಹುತ್ತ ಬೆಳೆಯುತ್ತಲೇ ಇದೆ. ಇದು ಸತ್ಯವೋ ಮಿಥ್ಯವೋ, ಈ ನಿಗೂಢತೆಯನ್ನ ಭೇದಿಸಲು ಒಂದು ಪ್ರಾಮಾಣಿಕ ಅಧ್ಯಯನದ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸಬೇಕು. ಅಷ್ಟೇ ಅಲ್ಲ, ನಮ್ಮ ನಾಡಿನ ವೈದ್ಯರು, ವಿಜ್ಞಾನಿಗಳು ಈ ಅಸಹಾಯಕ ಮಂದಿಗೆ ಸಹಾಯ ಹಸ್ತ ಚಾಚಬೇಕು. ಆ ಮೂಲಕ ಇವರನ್ನ ವಿಕಿರಣ ಎಂಬ ವಿಷವರ್ತುಲದಿಂದ ರಕ್ಷಿಸಬೇಕು ಅನ್ನೋದೇ ನಮ್ಮೆಲ್ಲರ ವಿನಮ್ರ ಮನವಿ. ಇನ್ನೊಂದು ಕುತೂಹಲಕಾರಿ ಕವರ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.
ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.